ವಚನಾನಂದ ಶ್ರೀಗಳು ಜಾಯಿನ್ ಆಗಿದ್ದಾರೆ. ಅವರು ಬೇರೆ ಕಾರ್ಯಕ್ರಮಕ್ಕೆ ಹೋಗೋ ಸಲುವಾಗಿ ಸ್ವಲ್ಪ ಸಮಯ ಮಾತ್ರ ನಮ್ಮ ಜೊತೆಯಲ್ಲಿ ಇರ್ತಾರಂತೆ. ಸ್ವಾಮೀಜಿ ನಮಸ್ಕಾರ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇವತ್ತು ಬಂಧನಕ್ಕೊಳಗಾಗಿರುವ ತಿಮರೋಡಿ ಅವರು ಅನೇಕ ದಿನಗಳ ಕಾಲ ಹಿಂದೆ, ತಿಂಗಳು ಬಹುಶಃ ವರ್ಷನೂ ಆಗಿರ್ಬೋದು, ನಂಗೆ ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ, ಆಗ್ಲೇನೆ ಒಂದು ಖಾಸಗಿ ಚಾನಲಲ್ಲಿ ಕುತ್ಕೊಂಡು ಹೇಳ್ತಾರೆ ನಾನು ಧರ್ಮಸ್ಥಳಕ್ಕೆ JCB ನುಗ್ಗಿಸ್ತೀನಿ ಅಂತ ಹೇಳಿ. ಆಗ ಯಾಕೆ ಹಿಂದೂ ಧರ್ಮದ ರಕ್ಷಕರಲ್ಲಿ, ಮಠ ಮಾನ್ಯಗಳ ಪೀಠಾಧಿಪತಿಗಳಲ್ಲಿ ಧರ್ಮಸ್ಥಳಕ್ಕೆ ಅಪಾಯ ಇದೆ ಅಂತ ಅನ್ನಿಸ್ಲಿಲ್ಲ? ಕ್ಷಮೆ ಇರಲಿ, ನಾನು ನೇರವಾಗಿ ಪ್ರಶ್ನೆ ಕೇಳ್ತಿದ್ದೀನಿ. ನೀವು ಕೂಡ ಇವಾಗ ರ್ಯಾಲಿ ಹೋಗಬೇಕು ಅಂತಿದ್ದೀರಿ, ನಿಮ್ಮ ಥರ ಅನೇಕ ಮಠಾಧಿಪತಿಗಳು ಈಗ ರ್ಯಾಲಿ ಹೋಗಬೇಕು ಅಂತಿದ್ದೀರಿ, ಸಂತೋಷ, ಹೊರಡಿ ರ್ಯಾಲಿ. ಆದರೆ ಅವಾಗ ಧರ್ಮಸ್ಥಳ ಆಪತ್ನಲ್ಲಿದೆ ಅಂತ ಹೇಳಿ ಗೊತ್ತೇ ಆಗಲಿಲ್ವಾ? ಅಣ್ಣಪ್ಪ ಸ್ವಾಮಿ ಸುಳ್ಳು, ಮಂಜುನಾಥ ಸುಳ್ಳು, JCB ಹೊಡಿಸ್ತೀನಿ, ಅವಾಗ ಯಾರಿಗೂ ಅನಿಸ್ಲೇ ಇಲ್ವಾ ಹಿಂದೂ ಧರ್ಮ, ಧಾರ್ಮಿಕ ಶ್ರದ್ಧಾ ಕೇಂದ್ರ ಆಪತ್ನಲ್ಲಿದೆ ಅಂತ ಹೇಳಿ? ನೋಡಿ, ಇದು ಕೇವಲ ಧರ್ಮಸ್ಥಳದ ಕುರಿತು ಮಾತ್ರ ಅಲ್ಲ. ಈ ಕಾನ್ಸ್ಪಿರನ್ಸಿ ಅನ್ನೋದು ಬಹಳ ವರ್ಷಗಳಿಂದ ಹಿಂದುತ್ವ ಯಾವಾಗ ಕಳೆದ 10-15 ವರ್ಷಗಳಿಂದ ಭಾರತ ಬಗ್ಗೆ ಏನು ವಾತಾವರಣ ಇತ್ತು, ಇವತ್ತು ಭಾರತ ಬಗ್ಗೆ ಬೇರೆ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಜಗತ್ತಿನ ತುಂಬೆಲ್ಲ ಹಿಂದುತ್ವ, ಹಿಂದೂ ಧರ್ಮದ ಉಪಪಂಗಡಗಳು, ಆ ಒಂದು ದೊಡ್ಡ ಆಲದ ಮರದ ಬ್ರಾಂಚ್ನಲ್ಲಿರುವಂಥ ಅನೇಕ ಪರಂಪರೆಗಳೇನಿದಾವಲ್ಲ, ಆ ಮಾಧ್ವ ಪರಂಪರೆ ಇರ್ಬೋದು, ಲಿಂಗಾಯತ ಪರಂಪರೆ ಇರ್ಬೋದು, ಕರ್ನಾಟಕ ಬಂದಾಗ ಯೋಗ ಪರಂಪರೆ ಇರಬಹುದು, ಅನೇಕ ಗುರುಗಳು, ಸ್ವಾಮೀಜಿಯವರು ಜಗತ್ತಿನಾದ್ಯಂತ ಆಧ್ಯಾತ್ಮ ಧರ್ಮ ಪ್ರಸಾರದಲ್ಲಿ ತೊಡಗಿದ್ದಾರೆ. ಲಕ್ಷೋಪಲಕ್ಷಣ ಪ್ರತಿನಿತ್ಯ ಹಿಂದುತ್ವ ಕಡೆಗೆ ಸೆಳೆತ ಉಂಟಾಗ್ತಾ ಇದೆ. ಯೋಗವನ್ನು ಮಾಡ್ತಾ ಇದ್ದಾರೆ, ಮೆಡಿಟೇಷನ್ ಮಾಡ್ತಾ ಇದ್ದಾರೆ. ಇದು ಕೇವಲ ಕರ್ನಾಟಕದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ನಮ್ಮದು ಏನೋ ವಿಚಾರ ಇದ್ದರೂ ಕೂಡ ವಸುದೈವ ಕುಟುಂಬಕ್ಕೆ ಅನ್ನುವಂಥ ಭಾವ. ಹಾಗಾಗಿ ಕೇವಲ ನಿಮ್ಮ ಕನ್ನಡ ಚಾನಲಲ್ಲ, ನಾವು ಕೆಲವು ದಿನಗಳಿಂದ ಅಮೇರಿಕಾ ದೇಶಕ್ಕೆ ಹೋದಾಗ ಅಲ್ಲಿಯ ಚಾನಲ್ಗಳು ಭಾರತದಲ್ಲಿ ಇರುವಂಥ ನೆಗೆಟಿವಿಟಿಯನ್ನೇ ಅವರು ಪ್ರಸಾರ ಮಾಡ್ತಾಯಿದ್ರು. ಅದು ನಮಗೆ ಅತ್ಯಂತ ನೋವು ಕೊಡಿತ್ತು. ಇಂತಹ ಸಂದರ್ಭದಲ್ಲಿ ಇಡೀ ಜಗತ್ತು ಭಾರತ ಕಡೆಗೆ ಮುಖ ಮಾಡ್ತಾ ಇದೆ. ಫ್ಯೂಚರ್ ಏನಾದರೂ ಈ ಜಗತ್ತಿಗೆ ಏನಾದರೂ ಪರಿಹಾರ ಇದ್ದರೆ ಅದು ಭಾರತೀಯ ದರ್ಶನಗಳಲ್ಲಿ ಮಾತ್ರ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಅನೇಕ ಉಳಿದ ಹಿಂದುತ್ವ ಮತ್ತು ಹಿಂದುತ್ವ ಜೊತೆಗಿರುವಂಥ ಪ್ರೀತಿಯಿಂದಿರುವಂಥ ಧರ್ಮಗಳು ಬಿಟ್ಟು ಕೆಲವರು ಮೂಲಭೂತವಾದಿಗಳು ಹಿಂದೂ ಧರ್ಮಕ್ಕೆ ಡ್ಯಾಮೇಜ್ ಮಾಡಬೇಕು ಅನ್ನೋದು ನಿರಂತರವಾಗಿ ನಡೀತಾ ಇದೆ. ಅದು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ದೇಶದ ವಿವಿಧ ಭಾಗಗಳು ನಡೀತಾ ಇದೆ. ಅಷ್ಟೇ ಅಲ್ಲ, ಜಗತ್ತಿನ ವಿವಿಧ ಭಾಗಗಳಲ್ಲಿ ಎಷ್ಟೋ ದೇವಸ್ಥಾನಗಳ ಮೇಲೆ ಹಲ್ಲೆಗಳು ನಡೀತಾ ಇದ್ದಾವೆ. ಆ ದೇವಸ್ಥಾನದ ಮೇಲೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅಲ್ಲಿ ಕೆಲವು ಕಡೆ ಎಲ್ಲ ಗುಂಡು ಹಾರಿಸ್ತಾ ಇದ್ದಾರೆ. ಅಂದರೆ ಇಡೀ ಜಗತ್ತು ಇವತ್ತು ಭಾರತ ಕಡೆ ಮುಖ ಮಾಡ್ತಾ ಇದೆ. ಭಾರತದ ಎಲ್ಲ ದರ್ಶನಗಳು, ಏನು ನಾವು ಷಡ್ ದರ್ಶನ ಅಂತ ಕರಿತೀವಿ, ಅವೆಲ್ಲವೂ ಜನಗಳಿಗೆ ಎಕ್ಸೆಪ್ಟ್ ಆಗ್ತಾ ಇದೆ. ಹಿಂದುತ್ವ ಯಾವತ್ತೂ ಕನ್ವರ್ಟ್ ಮಾಡೋದಿಲ್ಲ, ನಾವು ಟ್ರಾನ್ಸ್ಫಾರ್ಮೇಷನ್ ಮಾಡ್ತೀವಿ, ಅಂದರೆ ಪರಿವರ್ತನವಾದ. ಒಬ್ಬ ಯೋಗಾಸರು ಮಾಡಿದ ತಕ್ಷಣವೇ ಅವನಿಗೆ ಯೋಗದ ಜೊತೆಗೆ ಮುಂದೆ ಭಗವದ್ಗೀತೆ ಕಲಿಬೇಕು ಅಂತ ಅನಿಸ್ತದೆ, ರಾಮಾಯಣ ಕಲಿಬೇಕಂತ ಅನಿಸ್ತದೆ, ವಚನ ಸಾಹಿತ್ಯವನ್ನು ಕಲಿಬೇಕಂತ ಅನಿಸ್ತಾ ಇದೆ. ಹಾಗಾಗಿ ವಿದೇಶಿಯ ಜನಗಳ ಕೈವಾಡ ಇದರಲ್ಲಿ ಬಹಳಷ್ಟಿದೆ. ಇವರೆಲ್ಲ ನಮಗೆ ಕರ್ನಾಟಕದಲ್ಲಿ ಕೆಲವರು ಮಾತಾಡ್ತಾ ಇರಬಹುದು, ಆದ್ರೆ ಇವ್ರ ಹಿಂದೆ ಒಂದು ದೊಡ್ಡ ತಂಡ ಕೆಲಸ ಮಾಡ್ತಾ ಇದೆ. ವಚನಾನಂದ ಶ್ರೀಗಳು ಜಾಯಿನ್ ಆಗಿದ್ದಾರೆ. ಅವರು ಬೇರೆ ಕಾರ್ಯಕ್ರಮಕ್ಕೆ ಹೋಗೋ ಸಲುವಾಗಿ ಸ್ವಲ್ಪ ಸಮಯ ಮಾತ್ರ ನಮ್ಮ ಜೊತೆಯಲ್ಲಿ ಇರ್ತಾರಂತೆ. ಸ್ವಾಮೀಜಿ ನಮಸ್ಕಾರ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇವತ್ತು ಬಂಧನಕ್ಕೊಳಗಾಗಿರುವ ತಿಮರೋಡಿ ಅವರು ಅನೇಕ ದಿನಗಳ ಕಾಲ ಹಿಂದೆ, ತಿಂಗಳು ಬಹುಶಃ ವರ್ಷನೂ ಆಗಿರ್ಬೋದು, ನಂಗೆ ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ, ಆಗ್ಲೇನೆ ಒಂದು ಖಾಸಗಿ ಚಾನಲಲ್ಲಿ ಕುತ್ಕೊಂಡು ಹೇಳ್ತಾರೆ ನಾನು ಧರ್ಮಸ್ಥಳಕ್ಕೆ JCB ನುಗ್ಗಿಸ್ತೀನಿ ಅಂತ ಹೇಳಿ. ಆಗ ಯಾಕೆ ಹಿಂದೂ ಧರ್ಮದ ರಕ್ಷಕರಲ್ಲಿ, ಮಠ ಮಾನ್ಯಗಳ ಪೀಠಾಧಿಪತಿಗಳಲ್ಲಿ ಧರ್ಮಸ್ಥಳಕ್ಕೆ ಅಪಾಯ ಇದೆ ಅಂತ ಅನ್ನಿಸ್ಲಿಲ್ಲ? ಕ್ಷಮೆ ಇರಲಿ, ನಾನು ನೇರವಾಗಿ ಪ್ರಶ್ನೆ ಕೇಳ್ತಿದ್ದೀನಿ. ನೀವು ಕೂಡ ಇವಾಗ ರ್ಯಾಲಿ ಹೋಗಬೇಕು ಅಂತಿದ್ದೀರಿ, ನಿಮ್ಮ ಥರ ಅನೇಕ ಮಠಾಧಿಪತಿಗಳು ಈಗ ರ್ಯಾಲಿ ಹೋಗಬೇಕು ಅಂತಿದ್ದೀರಿ, ಸಂತೋಷ, ಹೊರಡಿ ರ್ಯಾಲಿ. ಆದರೆ ಅವಾಗ ಧರ್ಮಸ್ಥಳ ಆಪತ್ನಲ್ಲಿದೆ ಅಂತ ಹೇಳಿ ಗೊತ್ತೇ ಆಗಲಿಲ್ವಾ? ಅಣ್ಣಪ್ಪ ಸ್ವಾಮಿ ಸುಳ್ಳು, ಮಂಜುನಾಥ ಸುಳ್ಳು, JCB ಹೊಡಿಸ್ತೀನಿ, ಅವಾಗ ಯಾರಿಗೂ ಅನಿಸ್ಲೇ ಇಲ್ವಾ ಹಿಂದೂ ಧರ್ಮ, ಧಾರ್ಮಿಕ ಶ್ರದ್ಧಾ ಕೇಂದ್ರ ಆಪತ್ನಲ್ಲಿದೆ ಅಂತ ಹೇಳಿ? ನೋಡಿ, ಇದು ಕೇವಲ ಧರ್ಮಸ್ಥಳದ ಕುರಿತು ಮಾತ್ರ ಅಲ್ಲ. ಈ ಕಾನ್ಸ್ಪಿರನ್ಸಿ ಅನ್ನೋದು ಬಹಳ ವರ್ಷಗಳಿಂದ ಹಿಂದುತ್ವ ಯಾವಾಗ ಕಳೆದ 10-15 ವರ್ಷಗಳಿಂದ ಭಾರತ ಬಗ್ಗೆ ಏನು ವಾತಾವರಣ ಇತ್ತು, ಇವತ್ತು ಭಾರತ ಬಗ್ಗೆ ಬೇರೆ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಜಗತ್ತಿನ ತುಂಬೆಲ್ಲ ಹಿಂದುತ್ವ, ಹಿಂದೂ ಧರ್ಮದ ಉಪಪಂಗಡಗಳು,
ಆ ಒಂದು ದೊಡ್ಡ ಆಲದ ಮರದ ಬ್ರ್ಯಾಂಚ್ನಲ್ಲಿರುವಂಥ ಅನೇಕ ಪರಂಪರೆಗಳೇನಿದಾವಲ್ಲ, ಆ ಮಾಧ್ವ ಪರಂಪರೆ ಇರ್ಬೋದು, ಲಿಂಗಾಯತ್ ಪರಂಪರೆ ಇರ್ಬೋದು, ಕರ್ನಾಟಕ ಬಂದಾಗ ಯೋಗ ಪರಂಪರೆ ಇರಬಹುದು. ಅನೇಕ ಗುರುಗಳು, ಸ್ವಾಮೀಜಿಯವರು ಜಗತ್ತಿನಾದ್ಯಂತ ಆಧ್ಯಾತ್ಮ ಧರ್ಮ ಪ್ರಸಾರದಲ್ಲಿ ತೊಡಗಿದ್ದಾರೆ. ಲಕ್ಷೋಪಲಕ್ಷಣ ಪ್ರತಿನಿತ್ಯ ಹಿಂದುತ್ವ ಕಡೆಗೆ ಸೆಳೆತ ಉಂಟಾಗ್ತಾ ಇದೆ. ಯೋಗವನ್ನು ಮಾಡ್ತಾ ಇದ್ದಾರೆ, ಮೆಡಿಟೇಷನ್ ಮಾಡ್ತಾ ಇದ್ದಾರೆ. ಇದು ಕೇವಲ ಕರ್ನಾಟಕದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ನಮ್ಮದು ಏನೋ ವಿಚಾರ ಇದ್ದರೂ ಕೂಡ ವಸುದೈವ ಕುಟುಂಬಕ್ಕೆ ಅನ್ನುವಂಥ ಭಾವ. ಹಾಗಾಗಿ ಕೇವಲ ನಿಮ್ಮ ಕನ್ನಡ ಚಾನಲಲ್ಲ, ನಾವು ಕೆಲವು ದಿನಗಳಿಂದ ಅಮೇರಿಕಾ ದೇಶಕ್ಕೆ ಹೋದಾಗ ಅಲ್ಲಿಯ ಚಾನಲ್ಗಳು ಭಾರತದಲ್ಲಿ ಇರುವಂಥ ನೆಗೆಟಿವಿಟಿಯನ್ನೇ ಅವರು ಪ್ರಸಾರ ಮಾಡ್ತಾಯಿದ್ರು. ಅದು ನಮ್ಗೆ ಅತ್ಯಂತ ನೋವು ಕೊಡಿತ್ತು. ಇಂತಹ ಸಂದರ್ಭದಲ್ಲಿ ಇಡೀ ಜಗತ್ತು ಭಾರತ ಕಡೆಗೆ ಮುಖ ಮಾಡ್ತಾ ಇದೆ. ಫ್ಯೂಚರ್ ಏನಾದರೂ ಈ ಜಗತ್ತಿಗೆ ಏನಾದರೂ ಪರಿಹಾರ ಇದ್ದರೆ ಅದು ಭಾರತೀಯ ದರ್ಶನಗಳಲ್ಲಿ ಮಾತ್ರ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಅನೇಕ ಉಳಿದ ಹಿಂದುತ್ವ ಮತ್ತು ಹಿಂದುತ್ವ ಜೊತೆಗಿರುವಂಥ ಪ್ರೀತಿಯಿಂದಿರುವಂಥ ಧರ್ಮಗಳು ಬಿಟ್ಟು ಕೆಲವರು ಮೂಲಭೂತವಾದಿಗಳು ಹಿಂದೂ ಧರ್ಮಕ್ಕೆ ಡ್ಯಾಮೇಜ್ ಮಾಡಬೇಕು ಅನ್ನೋದು ನಿರಂತರವಾಗಿ ನಡೀತಾ ಇದೆ. ಅದು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ದೇಶದ ವಿವಿಧ ಭಾಗಗಳು ನಡೀತಾ ಇದೆ. ಅಷ್ಟೇ ಅಲ್ಲ, ಜಗತ್ತಿನ ವಿವಿಧ ಭಾಗಗಳಲ್ಲಿ ಎಷ್ಟೋ ದೇವಸ್ಥಾನಗಳ ಮೇಲೆ ಹಲ್ಲೆಗಳು ನಡೀತಾ ಇದ್ದಾವೆ. ಆ ದೇವಸ್ಥಾನದ ಮೇಲೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲವು ಕಡೆ ಎಲ್ಲ ಗುಂಡು ಹಾರಿಸ್ತಾ ಇದ್ದಾರೆ. ಅಂದರೆ ಇಡೀ ಜಗತ್ತು ಇವತ್ತು ಭಾರತ ಕಡೆ ಮುಖ ಮಾಡ್ತಾ ಇದೆ. ಭಾರತದ ಎಲ್ಲ ದರ್ಶನಗಳು, ಏನು ನಾವು ಷಡ್ ದರ್ಶನ ಅಂತ ಕರಿತೀವಿ, ಅವೆಲ್ಲವೂ ಜನಗಳಿಗೆ ಎಕ್ಸೆಪ್ಟ್ ಆಗ್ತಾ ಇದೆ. ಹಿಂದುತ್ವ ಯಾವತ್ತೂ ಕನ್ವರ್ಟ್ ಮಾಡೋದಿಲ್ಲ, ನಾವು ಟ್ರಾನ್ಸ್ಫಾರ್ಮೇಷನ್ ಮಾಡ್ತೀವಿ. ಅಂದರೆ ಪರಿವರ್ತನವಾದ. ಒಬ್ಬ ಯೋಗಾಸನ ಮಾಡಿದ ತಕ್ಷಣವೇ ಅವನಿಗೆ ಯೋಗದ ಜೊತೆಗೆ ಮುಂದೆ ಭಗವದ್ಗೀತೆ ಕಲಿಬೇಕು ಅಂತ ಅನಿಸ್ತದೆ, ರಾಮಾಯಣ ಕಲಿಬೇಕಂತ ಅನಿಸ್ತದೆ, ವಚನ ಸಾಹಿತ್ಯವನ್ನು ಕಲಿಬೇಕಂತ ಅನಿಸ್ತಾ ಇದೆ. ಹಾಗಾಗಿ ವಿದೇಶಿಯ ಜನಗಳ ಕೈವಾಡ ಇದರಲ್ಲಿ ಬಹಳಷ್ಟಿದೆ. ಇವರೆಲ್ಲ ನಮಗೆ ಕರ್ನಾಟಕದಲ್ಲಿ ಕೆಲವರು ಮಾತಾಡ್ತಾ ಇರಬಹುದು, ಆದ್ರೆ ಇವ್ರ ಹಿಂದೆ ಒಂದು ದೊಡ್ಡ ತಂಡ ಕೆಲಸ ಮಾಡ್ತಾ ಇದೆ. ವಚನಾನಂದ ಶ್ರೀಗಳು ಜಾಯ್ನ್ ಆಗಿದ್ದಾರೆ. ಅವರು ಬೇರೆ ಕಾರ್ಯಕ್ರಮಕ್ಕೆ ಹೋಗೋ ಸಲುವಾಗಿ ಸ್ವಲ್ಪ ಸಮಯ ಮಾತ್ರ ನಮ್ಮ ಜೊತೆಯಲ್ಲಿ ಇರ್ತಾರಂತೆ. ಸ್ವಾಮೀಜಿ ನಮಸ್ಕಾರ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇವತ್ತು ಬಂಧನಕ್ಕೊಳಗಾಗಿರುವ ತಿಮರೋಡಿ ಅವರು ಅನೇಕ ದಿನಗಳ ಕಾಲ ಹಿಂದೆ, ತಿಂಗಳು ಬಹುಶಃ ವರ್ಷನೂ ಆಗಿರ್ಬೋದು, ನಂಗೆ ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ, ಆಗ್ಲೇನೆ ಒಂದು ಖಾಸಗಿ ಚಾನಲಲ್ಲಿ ಕುತ್ಕೊಂಡು ಹೇಳ್ತಾರೆ ನಾನು ಧರ್ಮಸ್ಥಳಕ್ಕೆ JCB ನುಗ್ಗಿಸ್ತೀನಿ ಅಂತ ಹೇಳಿ. ಆಗ ಯಾಕೆ ಹಿಂದೂ ಧರ್ಮದ ರಕ್ಷಕರಲ್ಲಿ, ಮಠ ಮಾನ್ಯಗಳ ಪೀಠಾಧಿಪತಿಗಳಲ್ಲಿ ಧರ್ಮಸ್ಥಳಕ್ಕೆ ಅಪಾಯ ಇದೆ ಅಂತ ಅನ್ನಿಸ್ಲಿಲ್ಲ? ಕ್ಷಮೆ ಇರಲಿ, ನಾನು ನೇರವಾಗಿ ಪ್ರಶ್ನೆ ಕೇಳ್ತಿದ್ದೀನಿ. ನೀವು ಕೂಡ ಇವಾಗ ರ್ಯಾಲಿ ಹೋಗಬೇಕು ಅಂತಿದ್ದೀರಿ, ನಿಮ್ಮ ಥರ ಅನೇಕ ಮಠಾಧಿಪತಿಗಳು ಈಗ ರ್ಯಾಲಿ ಹೋಗಬೇಕು ಅಂತಿದ್ದೀರಿ, ಸಂತೋಷ, ಹೊರಡಿ ರ್ಯಾಲಿ. ಆದರೆ ಅವಾಗ ಧರ್ಮಸ್ಥಳ ಆಪತ್ನಲ್ಲಿದೆ ಅಂತ ಹೇಳಿ ಗೊತ್ತೇ ಆಗಲಿಲ್ವಾ? ಅಣ್ಣಪ್ಪ ಸ್ವಾಮಿ ಸುಳ್ಳು, ಮಂಜುನಾಥ ಸುಳ್ಳು, JCB ಹೊಡಿಸ್ತೀನಿ, ಅವಾಗ ಯಾರಿಗೂ ಅನಿಸ್ಲೇ ಇಲ್ವಾ ಹಿಂದೂ ಧರ್ಮ, ಧಾರ್ಮಿಕ ಶ್ರದ್ಧಾ ಕೇಂದ್ರ ಆಪತ್ನಲ್ಲಿದೆ ಅಂತ ಹೇಳಿ? ನೋಡಿ, ಇದು ಕೇವಲ ಧರ್ಮಸ್ಥಳದ ಕುರಿತು ಮಾತ್ರ ಅಲ್ಲ. ಇದು ಈ ಕಾನ್ಸ್ಪಿರನ್ಸಿ ಅನ್ನೋದು ಬಹಳ ವರ್ಷಗಳಿಂದ ಹಿಂದುತ್ವ ಯಾವಾಗ ಕಳೆದ 10-15 ವರ್ಷಗಳಿಂದ ಭಾರತ ಬಗ್ಗೆ ಏನು ವಾತಾವರಣ ಇತ್ತು, ಇವತ್ತು ಭಾರತ ಬಗ್ಗೆ ಬೇರೆ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಜಗತ್ತಿನ ತುಂಬೆಲ್ಲ ಹಿಂದುತ್ವ, ಹಿಂದೂ ಧರ್ಮದ ಉಪಪಂಗಡಗಳು, ಆ ಒಂದು ದೊಡ್ಡ ಆಲದ ಮರದ ಬ್ರ್ಯಾಂಚ್ನಲ್ಲಿರುವಂಥ ಅನೇಕ ಪರಂಪರೆಗಳೇನಿದಾವಲ್ಲ, ಆ ಮಾಧ್ವ ಪರಂಪರೆ ಇರ್ಬೋದು, ಲಿಂಗಾಯತ್ ಪರಂಪರೆ ಇರ್ಬೋದು, ಕರ್ನಾಟಕ ಬಂದಾಗ ಯೋಗ ಪರಂಪರೆ ಇರಬಹುದು. ಅನೇಕ ಗುರುಗಳು, ಸ್ವಾಮೀಜಿಯವರು ಜಗತ್ತಿನಾದ್ಯಂತ ಆಧ್ಯಾತ್ಮ ಧರ್ಮ ಪ್ರಸಾರದಲ್ಲಿ ತೊಡಗಿದ್ದಾರೆ. ಲಕ್ಷೋಪಲಕ್ಷಣ ಪ್ರತಿನಿತ್ಯ ಹಿಂದುತ್ವ ಕಡೆಗೆ ಸೆಳೆತ ಉಂಟಾಗ್ತಾ ಇದೆ. ಯೋಗವನ್ನು ಮಾಡ್ತಾ ಇದ್ದಾರೆ, ಮೆಡಿಟೇಷನ್ ಮಾಡ್ತಾ ಇದ್ದಾರೆ. ಇದು ಕೇವಲ ಕರ್ನಾಟಕದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ನಮ್ಮದು ಏನೋ ವಿಚಾರ ಇದ್ದರೂ ಕೂಡ ವಸುದೈವ ಕುಟುಂಬಕ್ಕೆ ಅನ್ನುವಂಥ ಭಾವ. ಹಾಗಾಗಿ ಕೇವಲ ನಿಮ್ಮ ಕನ್ನಡ ಚಾನಲಲ್ಲ, ನಾವು ಕೆಲವು ದಿನಗಳಿಂದ ಅಮೇರಿಕಾ ದೇಶಕ್ಕೆ ಹೋದಾಗ ಅಲ್ಲಿಯ ಚಾನಲ್ಗಳು ಭಾರತದಲ್ಲಿ ಇರುವಂಥ ನೆಗೆಟಿವಿಟಿಯನ್ನೇ ಅವರು ಪ್ರಸಾರ ಮಾಡ್ತಾಯಿದ್ರು. ಅದು ನಮ್ಗೆ ಅತ್ಯಂತ ನೋವು ಕೊಡಿತ್ತು. ಇಂತಹ ಸಂದರ್ಭದಲ್ಲಿ ಇಡೀ ಜಗತ್ತು ಭಾರತ ಕಡೆಗೆ ಮುಖ ಮಾಡ್ತಾ ಇದೆ. ಫ್ಯೂಚರ್ ಏನಾದರೂ ಈ ಜಗತ್ತಿಗೆ ಏನಾದರೂ ಪರಿಹಾರ ಇದ್ದರೆ ಅದು ಭಾರತೀಯ ದರ್ಶನಗಳಲ್ಲಿ ಮಾತ್ರ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಅನೇಕ ಉಳಿದ ಹಿಂದುತ್ವ ಮತ್ತು ಹಿಂದುತ್ವ ಜೊತೆಗಿರುವಂಥ ಪ್ರೀತಿಯಿಂದಿರುವಂಥ ಧರ್ಮಗಳು ಬಿಟ್ಟು ಕೆಲವರು ಮೂಲಭೂತವಾದಿಗಳು ಹಿಂದೂ ಧರ್ಮಕ್ಕೆ ಡ್ಯಾಮೇಜ್ ಮಾಡಬೇಕು ಅನ್ನೋದು ನಿರಂತರವಾಗಿ ನಡೀತಾ ಇದೆ. ಅದು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ದೇಶದ ವಿವಿಧ ಭಾಗಗಳು ನಡೀತಾ ಇದೆ. ಅಷ್ಟೇ ಅಲ್ಲ, ಜಗತ್ತಿನ ವಿವಿಧ ಭಾಗಗಳಲ್ಲಿ ಎಷ್ಟೋ ದೇವಸ್ಥಾನಗಳ ಮೇಲೆ ಹಲ್ಲೆಗಳು ನಡೀತಾ ಇದ್ದಾವೆ.
ಆ ದೇವಸ್ಥಾನದ ಮೇಲೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲವು ಕಡೆ ಎಲ್ಲ ಗುಂಡು ಹಾರಿಸ್ತಾ ಇದ್ದಾರೆ. ಅಂದರೆ ಇಡೀ ಜಗತ್ತು ಇವತ್ತು ಭಾರತ ಕಡೆ ಮುಖ ಮಾಡ್ತಾ ಇದೆ. ಭಾರತದ ಎಲ್ಲ ದರ್ಶನಗಳು ಏನು ನಾವು ಷಡ್ ದರ್ಶನ ಅಂತ ಕರಿತೀವಿ, ಅವೆಲ್ಲವೂ ಜನಗಳಿಗೆ ಎಕ್ಸೆಪ್ಟ್ ಆಗ್ತಾ ಇದೆ. ಹಿಂದುತ್ವ ಯಾವತ್ತೂ ಕನ್ವರ್ಟ್ ಮಾಡೋದಿಲ್ಲ, ನಾವು ಟ್ರಾನ್ಸ್ಫಾರ್ಮೇಷನ್ ಮಾಡ್ತೀವಿ, ಅಂದರೆ ಪರಿವರ್ತನವಾದ. ಒಬ್ಬ ಯೋಗಾಸನ ಮಾಡಿದ ತಕ್ಷಣವೇ ಅವನಿಗೆ ಯೋಗದ ಜೊತೆಗೆ ಮುಂದೆ ಭಗವದ್ಗೀತೆ ಕಲಿಬೇಕು ಅಂತ ಅನಿಸ್ತದೆ, ರಾಮಾಯಣ ಕಲಿಬೇಕಂತ ಅನಿಸ್ತದೆ, ವಚನ ಸಾಹಿತ್ಯವನ್ನು ಕಲಿಬೇಕಂತ ಅನಿಸ್ತಾ ಇದೆ. ಹಾಗಾಗಿ ವಿದೇಶಿಯ ಜನಗಳ ಕೈವಾಡ ಇದರಲ್ಲಿ ಬಹಳಷ್ಟಿದೆ. ಇವರೆಲ್ಲ ನಮಗೆ ಕರ್ನಾಟಕದಲ್ಲಿ ಕೆಲವರು ಮಾತಾಡ್ತಾ ಇರ್ಬೋದು, ಆದರೆ ಇವ್ರ ಹಿಂದೆ ಒಂದು ದೊಡ್ಡ ತಂಡ ಕೆಲಸ